ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ಒಂದು ಯುಜಿ ನೀಟ್ ಇಂದ ಒಂದು ವೆರಿಫೈ ಸ್ಲಿಪ್ ಅನ್ನು ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ವೆರಿಫೈ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ವಿದ್ಯಾರ್ಥಿ, ಒಂದು ಚಾಲ್ತಿಯಲ್ಲಿದೆ ನಿಮ್ಮ ಒಂದು ವೆರಿಫೈ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಯುಜಿ ನೀಟ್ ವಿದ್ಯಾರ್ಥಿಗಳು ಮಾತ್ರ ಒಂದು ವೆರಿಫೈ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಒಂದು ವೆರಿಫೈ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿದ ನಂತರ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅನ್ನು ಕೊಡಿದ್ದಾರೆ. ಫಸ್ಟ್ ಆಪ್ಷನ್ ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ನೀವು ಯಾರ್ಯಾರು ವಿದ್ಯಾರ್ಥಿಗಳು ಯುಜಿ ನೀಟ್ ಒಂದು ಆಪ್ಷನ್ ಮಾಡಿದಿರಿ ವಿದ್ಯಾರ್ಥಿಗಳು, ಅವ್ರು ಮತ್ತೆ ಇನ್ನೊಮ್ಮೆ ಮಾಡೋದು ಬೇಕಾಗಿಲ್ಲ. ನಿಮ್ದೊಂದು ಇದಕ್ಕಂದ್ರೆ ಆಲ್ರೆಡಿ ಎಕ್ಸ್ಟೆಂಡ್ ಆಗಿದೆ. ಹಾಗಾಗಿ ನೀವು ಮಾಡುವಂತ ವಿದ್ಯಾರ್ಥಿಗಳು. ಯುಜಿ ನೀಟ್ ವಿದ್ಯಾರ್ಥಿಗಳು ಅವ್ರಿಗೆ ಇವಾಗ ಬಿಟ್ಟಿದ್ದಾರೆ. ಹಾಗಾಗಿ ವೆರಿಫೈ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಲಿಂಕ್ ಅನ್ನ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು. ಇದರ ಒಂದು ಯಾವ ತರ ಓಪನ್ ಮಾಡ್ಬೇಕು, ಯಾವ ತರ ಒಂದು ಆಪರ್ಚುನಿಟಿ ಮಾಡ್ಬೇಕು ಅನ್ನೋದು ಏನಿದೆ ಅಲ್ಲ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಮಾಹಿತಿ ಪುಸ್ತಕವನ್ನು ಕೊಟ್ಟಿದ್ದಾರೆ. ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿ ಮಾಹಿತಿ ಪುಸ್ತಕ ಏನಿದೆಯಲ್ಲ, ಅದನ್ನ ಬೇಕಾದ್ರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ನೀವು ಒಂದು ಯು ಜಿ ಸಿ ಟಿಯಲ್ಲಿ ನಿಮ್ಮ ಮಾಹಿತಿ ಪುಸ್ತಕನ ಡೌನ್ಲೋಡ್ ಮಾಡ್ಕೋಬಹುದು. ಇದರ ಮುಖಾಂತರ ಯಾವ ತರ ಆಪ್ಷನ್ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಒಂದು ಆಪ್ಷನ್ ಎಂಟ್ರಿ ಒಂದು ನಮೂದಿಸುವ ಕುರಿತು ಪೀಠಿಕೆ ಕೊಟ್ಟಿದ್ದಾರೆ. ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ನೀವು ಒಂದು ಆಪ್ಷನ್ ಯಾವ ತರ ಮಾಡ್ಬೇಕು, ಆರಂಭ ಹಂತಗಳು, ಸ್ಟಾರ್ಟಿಂಗ್ ಪಾಯಿಂಟ್ ಯಾವ ತರ ಒಂದು ಲಾಗಿನ್ ಆಗ್ಬೇಕಂತ ಏನಿದೆ ಅಲ್ಲ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಪೇಜ್ ಇದೆ ನೋಡಿ. ವಿದ್ಯಾರ್ಥಿಗಳೇ, ಫಸ್ಟ್ ಆಪ್ಷನ್ ಈ ತರ ಇರುತ್ತೆ. ಸೆಕೆಂಡ್ ನೀವು ಬಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರು ಇಲ್ಲಿ ಫಸ್ಟ್ ಸ್ಟಾರ್ಟ್ ಸ್ಕ್ಯಾನ್ ಅಂತ ಓಕೆ ಮಾಡಿದಾಗ ಇಲ್ಲಿ ಬರುತ್ತೆ. ಸ್ಕ್ಯಾನ್ ಆಗಿದ್ಮೇಲೆ ಒಂದು ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ನ ಅಪ್ಲೋಡ್ ಮಾಡಬೇಕು. ನಂತರ ಆಪ್ಷನ್ ಸಿ ಟಿ ನಂಬರ್ ಇರುತ್ತೆ. ಅದನ್ನು ಆಮೇಲೆ ಸೆಂಡ್ ಒ ಟಿ ಪಿ ಅಂತ ಹೊಡಿಬೇಕು. ಆಮೇಲೆ ಒ ಟಿ ಪಿ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ್ಮೇಲೆ ಈ ಕಡೆ ಒಂದು ಸ್ಕ್ಯಾನ್ ಕ್ಯಾಪ್ಚರ್ ಅಂತ ಇರುತ್ತೆ. ಫೋಟೋ ಫೇಸ್ ಅನ್ನ ಇದು ಮಾಡಬೇಕು. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಲಾಗಿನ್ ವಿತ್ ಸಿ ಟಿ ನಂಬರ್ ಇಂದ ಲಾಗಿನ್ ಆಗಿದ್ಮೇಲೆ ಲಾಸ್ಟಿಗೆ ಒಂದು ಫೇಸ್ ಕ್ಯಾಪ್ಚರ್ ಇಂದ ಲಾಗಿನ್ ಆಗ್ಬೇಕಾಗತ್ತೆ. ವಿದ್ಯಾರ್ಥಿ ಒಂದು ಪ್ರಾಸೆಸ್ ಅನ್ನ ಕೊಟ್ಟಿದ್ದಾರೆ. ಇದು ಒಂದು ಸಿ ಟಿ ವಿದ್ಯಾರ್ಥಿ 750 ರೂಪಾಯಿ ಒಂದು ಫೀಸ್ ಅನ್ನ ಕಟ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ನಿಮ್ದು ಯು ಜಿ ಸಿ ಟಿ ಏನಿದೆಯಲ್ಲ, ನಿಮ್ದು ಕೂಡ ಸೇಮ್ ಇರುತ್ತೆ ಅಂತ ಅನ್ಕೊಳ್ತಿದ್ದೀನಿ. ಯಾಕಂದ್ರೆ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬರೀ ಸಿ ಟಿ ಒಂದು ಆಪ್ಷನ್ ಗೆ ಸಂಬಂಧಪಟ್ಟಿರೋದು ಅಥವಾ ಒಂದು ಯು ಜಿ ಸಿ ಟಿ ಅಂತ ಹೇಳಿಲ್ಲ. ನೀಟ್ ಅಂತ ಹೇಳಿ ನೀಟಿಂದ ಮಾತ್ರ ಅಮೌಂಟ್ ಕಟ್ಟೋದು ಇರುವುದಿಲ್ಲ. ಯಾಕಂದ್ರೆ ಅದು NTA ನಡೆಸೋದ್ರಿಂದ ಯಾವುದೇ ತರ ಅಮೌಂಟ್ ಪೇ ಮಾಡೋದು ಇರುವುದಿಲ್ಲ. ಒಂದು ಆಪ್ಷನ್ ಲಾಗಿನ್ ಪೇಜ್ ಏನಿದೆಲ್ಲ ಸೇಮ್ ಇರುತ್ತೆ ವಿದ್ಯಾರ್ಥಿಗಳೇ. ನೀವು ಇಷ್ಟ ಒಂದು ಇದನ್ನು ಚೆಕ್ ಮಾಡ್ಕೊಳ್ಳಬಹುದು. ಪೇಜ್ ಏನಿದೆಯಲ್ಲ ಸಿ ಟಿದು ಸೇಮ್ ಆಸ್ ಒಂದು ಸಿ ಟಿ ಯಾವ ತರ ಇದೆಲ್ಲ ಸೇಮ್ ಆಸ್ ಇಸ್ ಅದೇ ತರ ಇದೆ ವಿದ್ಯಾರ್ಥಿ. ಹಾಗಾಗಿ ನೀವು ಒಂದು ಲಾಗಿನ್ ಪೇಜ್ ಅದನ್ನೇ ಯೂಸ್ ಮಾಡ್ಕೋಬಹುದು ಮಾಹಿತಿ ಪುಸ್ತಕವನ್ನು. ವಿದ್ಯಾರ್ಥಿ, ಥ್ಯಾಂಕ್ ಯು ವಿದ್ಯಾರ್ಥಿ.